ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ಆ್ಯಸ್ ಯೂಶುವಲ್ ನಮ್ಮ ಮನೆಯಲ್ಲ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ವೇಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ಟೈಮ್ ಬಂದು 12:40 ಆಗೈತೆ. ಈಗ ಎದ್ದು ಕಾಫಿ ಬಿಸಿ ಮಾಡ್ಕೊತಾ ಇದ್ದೀನಿ. ಮತ್ತೆ ಇವತ್ತು ಕೂಡ ಕಾಲೇಜ್ಗೆ ಹೋಗಿಲ್ಲ. ಇನ್ನು ಕರೆಕ್ಟಾಗಿ ಮುಖನೂ ತೊಳೆದಿಲ್ಲ ಗೈಸ್ ನಾನು, ಬಿಕಾಸ್ ಇವಾಗಲೇ ಮುಖ ತೊಳೆದ್ಬಿಟ್ಟು ರೆಡಿ ಆಗ್ಬಿಟ್ಟು ಸುಮ್ಮನೆ ಅಲ್ಲಿ ನನ್ನ ರೂಮಲ್ಲಿ ಬಿದ್ದಿರ್ತೀನಿ ಗೈಸ್. ಅದಕ್ಕೋಸ್ಕರ ಒಟ್ಟಿಗೆ ಈಚೆ ಹೋಗ್ಬೇಕಾದ್ರೆ ರೆಡಿ ಆಗ್ಬಿಡೋಣ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಮತ್ತು ಇವಾಗ ಕಾಫಿ ಬಿಸಿ ಮಾಡಾಯಿತು, ಈಗ ಕಾಫಿ ಕುಡಿಬೇಕು. ಬನ್ನಿ ಗೈಸ್ ಕಾಫಿ ಕುಡಿಯೋಣ. ಗೈಸ್ ಕಾಫಿ ಇಸ್ ರೆಡಿ. ಮೈ ರೂಮ್ ಇಸ್ ವೆರಿ ವರ್ಸ್ಟ್. ಕರೆಂಟ್ ಈಸ್ ನೋ. ನಮ್ಗೆ ಇಂಗ್ಲಿಷ್ ಐ ಡು ಯಾ ಅದಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸೊ ಗೈಸ್ ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ನಮ್ಮ ಸರತು, ಇಲ್ಲಿ ನಮ್ಮ ಸಸಂಕು, ಇಲ್ಲಿ ನೋಡ್ರಿ ನಮ್ಮ ಚುಕುಂಬ, ಇಲ್ಲಿ ಸೂರ್ಯ, ಇಲ್ಲಿ ನೋಡ್ರಿ ಗೈಸ್ ನಮ್ಮ ಸರತನ ಕಟ್ಟಿಂಗ್ಗೆ ಕಾಸು. ಅಲ್ಲಲ್ಲ ಐ ಐ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅಯ್ಯೋ ಇಲ್ಲಿಂದ ಹತ್ತಿ ಅಲ್ಗೋಗೋರ್ ಗೈಸ್. ಅಯ್ಯೋ ಚನ್ನಪಟ್ಟಣದಲ್ಲಿ ಮೈಸೂರಿಂದ ಊಟ ಮಾಡಿದ್ರ? ಊಟ ಆಯ್ತು. ಇವ್ರು ಗೊತ್ತಾ ಜನಿಸಿನ್ಸು? ನೋಡಿ ಹೇಳಪ್ಪ, ನೋಡುವುದು ಯಾರು? ಅಯ್ಯೋ ಯಾವ ಟೋಪಿ ಬೇಡ, ಸುಮ್ಮನಿರೋ, ವಯಸ್ಸು ಸೇಮ್ ನೋಡು. ಬ್ರೈಟ್ನೆಸ್ ಕೊಡ್ತೀನಿ ರೀ. ಇವ್ರು ಗೊತ್ತಾ? ನೋಡಿದ್ವಿ, ಎಲ್ಲೋ ನೋಡಿದ್ವಿ, ಎಲ್ಲ ನೋಡಿದ್ವಿ, ಎಲ್ಲೋ ನೋಡಿದ್ವಿ, ಎಲ್ಲ ಅಯ್ಯೋ ಎಲ್ಲ ನೋಡಿದೀವಿ ಅಂತ. ಜೂಮ್ ಮಾಡ್ಬೇಕಂದ್ರೆ ಎದ್ ಮಾಡ್ಬೇಕು. ನೀವೇ ಮಡಿ ಕಳೆ ಅಣ್ಣ, ಮಡಿ ಕಳೆ. ಅಯ್ಯೋ ಶರ್ಟ್ ಕೊಡ್ಸ ಹಾಯ್ ಫ್ರೆಂಡ್ಸ್, ನಾನು ಆಲ್ಟಾಕರ್ ಲವ್ಲಿ ಫ್ಯಾನ್ಸ್ ಒಂಥರ ಅವರು ನಮ್ಗೆ ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ನನಗೆ. ಆಲ್ಟಾಕರ್ ಒಂಥರ ಕೈ ಮುಗಿತೀನಿ, ಒಳ್ಳೊಳ್ಳೆ ವಿಡಿಯೋ ಮಾಡ್ತಾವ್ರೆ ಅವರು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಜೈ ಅವನಿಗೆ ಆಲ್ಟಾಕರ್ ಲವ್ಲಿ. ಆಮೇಲೆ ಇನ್ನೊಂದು ನಮ್ಮ ಬಾಸ್ ಬಗ್ಗೆ ಹೇಳ್ಬೇಕು. ನಮ್ಮ ಬಾಸ್ ಜೈಲಲ್ಲಿ ಇದ್ರು, ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರ್ತಾರೆ. ಜೈ ಡಿ ಬಾಸ್, ಜೈ ಡಿ ಬಾಸ್.
ನಾವು ಆಲ್ಟಾ ಕಾರಲ್ಲಿ ಅಯ್ಯೋ ಬಾಯ್ ಬಾಯ್ ಬಾಯ್. ಸೊ ಗೈಸ್ ನೋಡ್ರಿ ಗೈಸ್, ಇಲ್ಲಿ ನಮ್ಮ ಟೀಮ್ ಲೈನು ಮದನ ಬಂದವನೆ, ಮದನ ಫ್ರೆಂಡ್ ಬಂದವನೆ, ಫುಲ್ಲು ಹಾಕಬಿಟ್ಟವನೆ ಗೈಸ್, ಫುಲ್ ಹಾಕಬಿಟ್ಟು ನಿಂತ್ಕಾಯ್ತಿಲ್ಲ, ಬಂದ್ಬಿಟ್ಟು ಮಾಡು ಅಂತವನೆ ಗೈಸ್. ಗೈಸ್ ನೋಡ್ರಿ ಗೈಸ್, ನಮ್ಮ ಮದನ ಬಂದಿದ್ಕೂ ಸಾರ್ಥಕ ಆಯಿತು. ನನಗೆ ಒಂದು ಮೌಂಟೇನ್ ಡ್ಯೂ ಕೊಡ್ಸೋನೆ. ಇವತ್ತೇ ಲಾಸ್ಟ್ ಗೈಸ್ ಇದು ಕುಡಿಯೋದು ನಾನು. ಥ್ಯಾಂಕ್ಸ್ ಕಣೋ. ಓಲ್ಡೆ ಬರೀ ಗೈಸ್, ಈಗ ನಮ್ಮ ಬಸ್ಸು ಬಂದು ನಿಂತೈತೆ ಬಸ್ ಸ್ಟ್ಯಾಂಡಲ್ಲಿ, ಹೋಗಿ ಬಸ್ ಹತ್ತೋಣ. ಎಷ್ಟು ಜನ ಇಲ್ಲಿ ಇವನ ಗೈಸ್. ಈಗ ಶ್ರೀರಂಗಪಟ್ಟಣದಿಂದ ಮನೆಗೆ ಬಂದೆ ಗೈಸ್. ಆದ್ರೂ ಇವತ್ತು ಮಾತ್ರ ಸೈಕ್ ಆಗಿತ್ತು ಅನ್ಕೊಳ್ರಿ. ನಾನು ಬೆಳಿಗ್ಗೆಯಿಂದ ಬೇಜಾರಲ್ಲಿ ಇದ್ದೆ ಗೈಸ್, ಏನ್ ಮಾಡೋದು ಇವತ್ತು ಅಂತ. ಬಟ್ ಅಲ್ಲಿ ಹೋದ್ಮೇಲೆ ನಾನು ಮಾಡೋದಲ್ಲ, ಅವರೇ ಎಲ್ಲ ಮಾಡಿ ಮುಗಿಸಿದ್ರು. ಆದ್ರೂ ಒಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್. ಫನ್ ಆಗಲಿ ಪ್ರ್ಯಾಂಕ್ ಆಗಲಿ, ಆದ್ರೂ ಸೈಕ್ ಆಗಿತ್ತು. ಈಗ ರೀಲ್ಸ್ ಎಡಿಟ್ ಮಾಡ್ಬೇಕಾಯ್ತು ಒಂದು ಸ್ವಲ್ಪ ಹೊತ್ತು. ಎಡಿಟ್ ಮಾಡೋದಾಯ್ತಲ್ಲ, ನೆಕ್ಸ್ಟ್ ಲೆವೆಲ್ ಕಷ್ಟ ಗೈಸ್, ಹೆವಿ ಕಷ್ಟ. ಎಡಿಟ್ ಮಾಡೋಕ್ಕೆ 3 ಗಂಟೆ ಟೈಮ್ ಕೂತ್ಕೋಬೇಕು, ಥಂಬ್ನೈಲ್ ರೆಡಿ ಮಾಡೋಕ್ಕೆ 1 ಗಂಟೆ ಟೈಮ್ ಕೂತ್ಕೋಬೇಕು, ವ್ಲಾಗ್ ಅಪ್ಲೋಡ್ ಆಗೋಕ್ಕೆ 10 ಮಿನಿಟ್ಸ್ ಬೇಕು. ಬೆಳಿಗ್ಗೆ ಏನು ಮಾಡ್ತೀನಿ ನಾನು ವ್ಲಾಗ್ನ, ಅದೇ ವ್ಲಾಗ್ ಗೈಸ್. ಈಗ ಸಂಜೆ 5:30ಇಂದ 8 ಗಂಟೆ 10 ಗಂಟೆವರೆಗೂ ಇದೇ ಕೆಲಸ ಗೈಸ್. ಎಡಿಟ್ ಮಾಡು, ಥಂಬ್ನೈಲ್ ಮಾಡು, ರೀಲ್ಸ್ ಎಡಿಟ್ ಮಾಡು, ರೀಲ್ಸ್ ಪೋಸ್ಟ್ ಮಾಡು, ರೀಲ್ಸ್ ಎಡಿಟ್ ಮಾಡಿ ಅದಕ್ಕೆ ಒಂದು ಕ್ಯಾಪ್ಷನ್ ಕೊಡು. ಏನಿದೆ ಜೀವನ ನಂದು ದಿನ. ಸಂಜೆ ಹೊತ್ತು ನಾನು ಯಾಕೆ ಜಾಸ್ತಿ ತೋರಿಸಲ್ಲ ಅಂದರೆ ಇದೇ ಕಾರಣಕ್ಕೆ ಗೈಸ್. ಎಡಿಟ್ ಮಾಡೋದೇ ಟೈಮ್ ಹೊಟ್ಟೋಯ್ತದೆ, ಮತ್ತೇನು ತೋರಿಸ್ಲಿ. ಇವಾಗ ಊಟ ಮಾಡ್ತಾಯಿದ್ದೀನಿ ಗೈಸ್. ನಮ್ಮ ಮಮ್ಮಿ ರೊಟ್ಟಿ ಹಾಕ್ಕೊಟ್ಟೈತೆ. ಅದು ವ್ಲಾಗ್ ಅಪ್ಲೋಡ್ ಆದಮೇಲೆ ಊಟ ಮಾಡ್ತಾ ಇರೋದು ಗೈಸ್. ಸಮಾಧಾನನೇ ಆಗಲ್ಲ ಅಂದ್ಕೊಳ್ಳಿ ಗೈಸ್. ಅಪ್ಲೋಡ್ ಮಾಡಲೇಬೇಕು ಏನಾರ ಆಗಲಿ ಆ ಥರ. ಮತ್ತು ಇವತ್ತು ವ್ಲಾಗು ಸೈಕಾಗಿತ್ತು ಅಂತ ಅನ್ಕೋತೀನಿ. ಮತ್ತು ಯಾರ್ಯಾರು ವ್ಲಾಗ್ಗಳಿಗೆ ಕಮೆಂಟ್ ಆಗ್ತಿದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿರಿ. ಹಾಗೆ ವ್ಲಾಗಲ್ಲಿ ಏನಾದ್ರು ಮಿಸ್ಟೇಕ್ ಇತ್ತು ಅಂತ ಅಂದ್ರೂ ಕಮೆಂಟ್ ಹಾಕ್ರಿ ಗೈಸ್, ಸರಿ ಮಾಡ್ಕೊಳ್ಳೋಣ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಮಸ್ತಾಗಿ ಸಿಗ್ತೀನಿ ಅಂತ ಹೇಳ್ತಾ, ಲವ್ ಯು ಲಾಟ್, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್ ಗೈಸ್.